ಇವತ್ತಿನ ಪ್ರಸಂಗಾಂಶ ನನ್ನ ಜೊತೆ ಹೇಳ್ರಿ, ದಾಟಿಸುತ್ತಾನೆ. ಜೋರಗಳು, ದಾಟಿಸುತ್ತಾನೆ. ಶೋಧನೆಗಳಿಂದ ದಾಟಿಸುತ್ತಾನೆ, ಕಷ್ಟಗಳಿಂದ ದಾಟಿಸುತ್ತಾನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ನಾವು ಯಾಕೆ ಇವತ್ತು ಕೂಡಿ ಬಂದಿದ್ದೇವೆ. ಇವತ್ತು ಈಸ್ಟರ್ ಸಂಡೇ, ಪುನರುತ್ಥಾನದ ಭಾನುವಾರ, ಯೇಸು ಸಮಾಧಿಯಿಂದ ಜೀವಿತನಾಗಿ ಎದ್ದು ಬಂದಂಥ ದಿನ. ಯೇಸಯ್ಯ ಮರಣದಿಂದ ಮತ್ತೆ ಜೀವಂತನಾಗಿ ಎದ್ದು ಬಂದಂಥ ದಿನ. ದೇವರ ಮಕ್ಕಳ ಪಾಲಿಗೆ, ಕ್ರೈಸ್ತರ ಪಾಲಿಗೆ, ಜೀಸಸ್ ಲವ್ಸ್ ಯು ಚರ್ಚ್ ಮಕ್ಕಳ ಪಾಲಿಗೆ ಇದು ಒಂದು ಸಂಭ್ರಮದ ದಿನ. ಇವತ್ತು ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ದೇವ ಜನರಿಗೆ ಈ ದಿನ ಬಹಳ ಸಂಭ್ರಮದ ದಿನ. ದೇವರಿಗೆ ಸ್ತೋತ್ರ. ಮಗನೇ ಮಗಳೇ, ಸಹೋದರ ಸಹೋದರಿ, ಯೇಸಯ್ಯ ಸಮಾಧಿಯಿಂದ ಎದ್ದು ಬರಲಿಲ್ಲ ಅಂದಿದ್ರೆ ಆತನಿಗೆ ಜೀವಿಸುವಾತನು ಅಂತ ಕರೆಯಲ್ಪಡ್ತಾ ಇರಲಿಲ್ಲ. ಯೇಸು ಸ್ವಾಮಿ ಸಮಾಧಿಯಿಂದ ಜೀವಿತನಾಗಿ ತಿರುಗಿ ಎದ್ದು ಬಂದಿದ್ದಕ್ಕೆ ಆತನಿಗೆ ಜೀವಿಸುವ ದೇವರಂತ ಕರಿತಾ ಇದ್ದೀವಿ. ಜೀವಿಸುವ ದೇವರಂತ ಕರಿತಾ ಇದ್ದೀವಿ. ಆಮೇನ್, ಹಲ್ಲೆಲೂಯ. ಇವಾಗ ಒಂದು ಮಾತು ಹೇಳ್ತೀನಿ, ಈ ಮಾತು ಕೇಳಿ ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳಬೇಕು. ಈ ಭೂಮಿ ಮೇಲೆ ಒಂದೇ ಒಂದು ಸಮಾಧಿ ಮುಂದೆ ಮಾತ್ರ ಈ ರೀತಿ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಗೊತ್ತಾ? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಯಾರ ಸಮಾಧಿ ಮುಂದೆ ಮಾತ್ರ ಈ ರೀತಿ ಬರೆದಿದ್ದಾರೆ? ಯೇಸಯ್ಯ ಸಮಾಧಿ ಮುಂದೆ ಮಾತ್ರ ಈ ರೀತಿ ಬರೆದಿದ್ದಾರೆ, ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಇನ್ನು ಮತ್ತೆ ಹೇಳ್ತೀನಿ, ಈ ಭೂಮಿ ಮೇಲೆ ಬೇರೆ ಎಲ್ಲರ ಸಮಾಧಿಗೂ, ಸತ್ತೋಗಿರೋ ಬೇರೆ ಎಲ್ಲರ ಸಮಾಧಿಗೂ ಮತ್ತು ಯೇಸಯ್ಯ ಸಮಾಧಿಗೂ ಅಂತ ಡಿಫ್ರೆನ್ಸ್ ಏನಂದರೆ, ಬೇರೆ ಏನು ಸತ್ತೋಗಿದ್ದಾರೋ ಅವರೆಲ್ಲರೂ ಇನ್ನೂ ಸಮಾಧಿಯಲ್ಲೇ ಇದ್ದಾರೆ. ಆದರೆ ಒಬ್ಬ ಯೇಸಯ್ಯ ಮಾತ್ರ ಸಮಾಧಿಯನ್ನು ಜಯಿಸಿ ಜೀವಂತನಾಗಿ ಎದ್ದು ಬಂದಿದ್ದಾನೆ. ಮಗನ ಮಗಳೇ, ಸಹೋದರ ಸಹೋದರಿ, ಈ ಭೂಮಿ ಮೇಲೆ ಪ್ರಪಂಚ ಹುಟ್ಟಿ ಇಲ್ಲಿವರೆಗೂ ಎಷ್ಟೋ ಕೋಟಿಗಟ್ಟಲೆ ಜನ ಸತ್ತೋಗಿದ್ದಾರೆ. ಆಮೇನ್ ಬರಲಮ್ಮ. ಎಷ್ಟೋ ಕೋಟಿಗಟ್ಟಲೆ ಜನ ಸತ್ತೋಗಿದ್ದಾರೆ, ಎಷ್ಟೋ ಮಿಲಿಯನ್ ಗಟ್ಟಲೆ ಜನ ಸತ್ತೋಗಿದ್ದಾರೆ. ಆದರೆ ಪುನರುತ್ಥಾನದ ದಿನ ಯಾರಿಗೂ ಇಲ್ಲ. ಪುನರುತ್ಥಾನದ ದಿನ ಯಾರಿಗಿಲ್ಲ. ಒಬ್ಬ ಯೇಸಯ್ಯಗೆ ಬಿಟ್ಟರೆ ಬೇರೆ ಯಾರಿಗೂ ಪುನರುತ್ಥಾನದ ದಿನ ಇಲ್ಲ. ದೇವ್ರ ಸ್ತೋತ್ರ, ಹಾಲೆಲೂಯಾ. ಇನ್ನು ಮಾತು ಹೇಳ್ತೀನಿ, ಈ ಮಾಟ ವಿನಿಮಿ ದಿಮ್ಮ ತಿರುಗಿತೆ ಚಪ್ಪಟ್ಲು ತಟಾಲೆ. ದೇವ್ರ ಸ್ತೋತ್ರ. ಈ ಭೂಮಿ ಮೇಲೆ ಇದುವರೆಗೆ ಏನು ಸತ್ತೋಗಿದ್ದಾರೋ ಅವ್ರ ಹೆಸರನ್ನ ಯಾವುದಾದ್ರೂ ಲಗ್ನ ಪತ್ರಿಕೆಯಲ್ಲೋ ಎಲ್ಲಾದರೂ ಬರೆಸ್ಬೇಕಂದ್ರೆ, ಸತ್ತೋಗಿರೋ ಹೆಸರು ಬರೆಸ್ಬೇಕಂದ್ರೆ ಏನಂತ ಬರೀತಾರೆ ಗೊತ್ತಾ? ಆ ಹೆಸರಿಗಿಂತ ಮುಂಚೆ ದಿವಂಗತ ಸೋ ಅಂಡ್ ಸೋ. ಆದರೆ ಸತ್ತೋಗಿರೋ ಹೆಸರು ಮುಂದೆ ದಿವಂಗತ ಅಂತ ಬರೀತಾರೆ. ಆದರೆ ಒಬ್ಬ ಯೇಸಯ್ಯಗೆ ಮಾತ್ರ ದಿವಂಗತ ಅಂತ ಬರೆಯಲ್ಲ, ಲೇಟ್ ಅಂತ ಬರೆಯಲ್ಲ. ಯಾಕೆ ಹೇಳ್ರಿ? ಆತನು ಸಮಾಧಿಯನ್ನು ಜಯಿಸಿ ಜೀವಂತನಾಗಿ ಎದ್ದಿದ್ದಾನೆ. ಹಲ್ಲೆಲೂಯಾ. ಓಕೆ, ಒಂದೇ ಪ್ರಶ್ನೆ ಕೇಳ್ತೀನಿ. ಈಸ್ಟರ್ ಅಂದ್ರೆ ಏನು? ಒಂದೇ ಸಾಲಲ್ಲಿ ಹೇಳ್ಬೇಕು. ಹೇಳ್ತೀನಿ, ಕೇಳಿಸ್ಕೊಳ್ರಿ. ಈಸ್ಟರ್ ಅಂದ್ರೆ ಏನಂತ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಈಸ್ಟರ್ ಅಂದ್ರೆ ಏನಂತ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಹಲ್ಲೆಲೂಯಾ. ಯೇಸಯ್ಯ ಮರಣದಿಂದ ತಿರುಗಿ ಜೀವಿತನಾಗಿ ಎದ್ದಿದ್ದಾನೆ. ಇದೇ ಈಸ್ಟರ್. ಈಸ್ಟರ್ ಅಂದ್ರೆ ಯೇಸಯ್ಯ ಮರಣದಿಂದ ತಿರುಗಿ ಎದ್ದಿದ್ದಾನೆ, ಅದೇ ಈಸ್ಟರ್. ಈಗ ಹೇಳ್ರಿ, ಈಸ್ಟರ್ ಅಂದ್ರೆ ಏನು? ಈಗ ಹೇಳ್ರಿ. ಮಧ್ಯದಲ್ಲಿರೋರು
ಯೇಸಯ್ಯ ಮರಣದಿಂದ ತಿರುಗಿ ಎದ್ದಿದ್ದಾನೆ. ಅದೇ ಈಸ್ಟರ್. ಈಸ್ಟರ್ ಅಂದ್ರೆ ಗೊತ್ತಾಯ್ತಾ? ಹಂಗೇರಿ ಹಂಗೇರಿ. ಮಗನಿ ಮಗಳೇ, ಸೋದ್ರಿ, ಪಕ್ಕದವ್ರು ಕೈ ಕೊಡ್ರಿ. ಕಷ್ಟಗಳಿದೆಯಾ, ಶೋಧನೆಗಳಿದೆಯಾ, ಚಿಂತೆ ಮಾಡಬೇಡ, ಅದನ್ನ ದಾಟಿ ಹೋಗ್ತೀಯಾ. ನೀವು ಹೇಳ್ರಿ, ಕಷ್ಟ ಇದೆಯಾ, ದುಃಖ ಇದೆಯಾ, ಬಹಳ ಶೋಧನೆ ಇದೆಯಾ, ಚಿಂತೆ ಮಾಡಬೇಡ, ಅದನ್ನ ದಾಟಿ ಹೋಗ್ತೀಯಾ. ಒಂದು ವಚನ ಓದ್ತೀನಿ, ಇವಾಗ ಒಂದು ವಚನ ಓದ್ತೀನಿ. ಅಪೋಸ್ತಲರ ಬರೆದ ಕೃತ್ಯಗಳು 2ನೇ ಅಧ್ಯಾಯ 24ನೇ ವಚನ. ಅಪೋಸ್ತಲರ ಬರೆದ ಕೃತ್ಯಗಳು 2ನೇ ಅಧ್ಯಾಯ 24ನೇ ವಚನ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕೆಂದರೆ ಮರಣವು ಆತನನ್ನು ಹಿಡುಕೊಂಡಿರುವುದು ಅಸಾಧ್ಯವಾಗಿತ್ತು. ಬೈಬಲ್ ಹೇಳ್ತದೆ, ಕೇಳ್ರಿ, ಏನು ಹೇಳ್ತದೆ ಅಂದರೆ, ಮರಣಕ್ಕೂ ಕೂಡ ಯೇಸು ಸ್ವಾಮಿನ ಹಿಡ್ಕೊಳಕ ಆಗಲಿಲ್ಲಂತೆ. ಮರಣಕ್ಕೂ ಕೂಡ ಯೇಸು ಸ್ವಾಮಿನ ಕಟ್ಟಿ ಹಾಕ್ಲಿಕ್ಕೆ ಆಗಲಿಲ್ಲಂತೆ. ಎಂಥ ಸರ್ವಶಕ್ತನಾದ ದೇವರು ನೋಡ್ರಿ. ಮಗನಿ ಮಗಳೇ, ಸೋದ್ರಿ, ಇವತ್ತು ಈಸ್ಟರ್ ಆರಾಧನೆ. ಈಸ್ಟರ್ ಅನ್ನುವಂಥ ಈ ಪದದ ಅರ್ಥ ಏನಂದ್ರೆ ದಾಟಿ ಹೋಗುವುದು. ಈಸ್ಟರ್ ಅನ್ನುವಂಥ ಪದದ ಅರ್ಥ ಏನು? ದಾಟಿ ಹೋಗುವುದು. ಮಗನಿ ಮಗಳೇ, ಸೋದ್ರಿ, ಯೇಸಯ್ಯಗೆ ಶುಕ್ರವಾರ ದಿನ, ಗುಡ್ ಫ್ರೈಡೆ ದಿನ ಕೈಗೆ ಮಳೆ ಹೊಡೆದಿದ್ದಾರೆ, ಕಾಲಿಗೆ ಮಳೆ ಹೊಡೆದಿದ್ದಾರೆ, ತಲೆಗೆ ಮುಳ್ಳಿನ ಕಿರೀಟ ಇಟ್ಟಿದ್ದಾರೆ, ಪಕ್ಕೆಯಲ್ಲಿ ಬರ್ಚಿಂದ ತಿವಿದಿದ್ದಾರೆ. ಶಿಲ್ವೆಯಲ್ಲಿ ಯೇಸು ಸ್ವಾಮಿ ಪ್ರಾಣ ಬಿಟ್ಟಿದ್ದಾನೆ. ಆ ದೇಹನ ತಗೊಂಬಂದು, ಕೇಳ್ರಿ, ಆ ಬಾಡಿನ ತಗೊಂಡು, ಯೇಸಯ್ಯ ದೇಹ ತಗೊಂಡು ಸಮಾಧಿ ಒಳಗಿಟ್ಟಿದ್ದಾರೆ. ಆ ದೇಹನ ಸಮಾಧಿಲಿಟ್ಟಿದ್ದಾರೆ. ಒಂದು ಮಾತು ಹೇಳ್ತೀನಿ, ಇದು ಅಂತಿಂಥ ಶೋಧನೆ ಅಲ್ಲ, ಇದು ಸಣ್ಣ ಶೋಧನೆ ಅಲ್ಲ, ಇದು ಮಾಮೂಲಿ ಶೋಧನೆ ಅಲ್ಲ. ಯೇಸು ಸ್ವಾಮಿ ಸತ್ತೋಗಿದ್ದಾರೆ, ಆತನ ದೇಹ ತಕ್ಕೊಂಡು ಸಮಾಧಿ ಒಳಗಿಟ್ಟಿದ್ದಾರೆ. ಅಮ್ಮ, ಯೇಸು ಸ್ವಾಮಿ ದೇಹ ತಕ್ಕೊಂಡು ಸಮಾಧಿ ಒಳಗಿಟ್ಟಿದ್ದಾರೆ. ಯೇಸು ಸ್ವಾಮಿ ದೇಹನ ಸಮಾಧಿ ಒಳಗಿಟ್ಟಿದ್ದಾರೆ. ಚೆನ್ನಾಗಿ ಕೇಳ್ರಿ, ಇದು ಅಂತಿಂಥ ಶೋಧನೆ ಅಲ್ಲ, ಇದು ಮಾಮೂಲಿ ಶೋಧನೆ ಅಲ್ಲ, ಇದು ಸಾಧಾರಣವಾದ ಶೋಧನೆ ಅಲ್ಲ, ಇದು ಚಿಕ್ಕ ಶೋಧನೆ ಅಲ್ಲ. ಚೆನ್ನಾಗಿ ಕೇಳಿಸ್ಕೊಳ್ರಿ. ಏಸಯ್ಯ ಸಮಾಧಿ ಒಳಗೆ ಹೋದ ಕೂಡಲೇ ಸೈತಾನ ಅನ್ಕೊತಾನೆ, ಇನ್ನು ಏಸಯ್ಯ ಇಂಥ ಶೋಧನೆ ದಾಟಕ ಸಾಧ್ಯ, ಇನ್ನು ಏಸಯ್ಯ ಇಂಥ ಶೋಧನೆ ದಾಟಕ ಸಾಧ್ಯ, ಇನ್ನು ಏಸಯ್ಯ ಈ ಶೋಧನೆಯಿಂದನೇ ಪತನ ಆಗ್ತಾನೆ, ನಾಶ ಆಗ್ತಾನೆ ಅಂತ ಸೈತಾನನ ಅನ್ಕೊಂಡಿದ್ದಾನೆ. ಆದ್ರೆ ಒಂದು ಮಾತು ಹೇಳ್ತೀನಿ, ಸರ್ವಶಕ್ತನಾದ ದೇವರು ಯೇಸಯ್ಯ ಸಂಗಡ ಇದ್ದಾನೆ. ಸರ್ವಶಕ್ತನಾದ ದೇವರು ಯೇಸಯ್ಯ ಸಂಗಡ ಇದ್ದಾನೆ. ಪುನರುತ್ಥಾನದ ಶಕ್ತಿ ಯೇಸಯ್ಯ ಸಂಗಡ ಇದೆ. ಸರ್ವಶಕ್ತನಾದ ದೇವರು ಯೇಸಯ್ಯ ಸಂಗಡ ಇದ್ದಿದ್ದಕ್ಕೆ ಯೇಸಯ್ಯ ಸಮಾಧಿಯನ್ನು ಜಯಿಸಿ ಜೀವಂತನಾಗಿ ಎದ್ದಿದ್ದಾನೆ. ಜೀವಿತನಾಗಿ ಎದ್ದು ಶೋಧನೆಗಳನ್ನ ದಾಟಿದಾನೆ. ಯೇಸಯ್ಯಗೆ ಬಂದ ಶೋಧನೆ, ಯೇಸಯ್ಯ ಪುನರುತ್ಥಾನದ ಶಕ್ತಿಯಿಂದ ಯೇಸಯ್ಯ ಭಯಂಕರ ಶೋಧನೆನ. ಇವತ್ತು ನೀನಾತನ ಮಗಳು, ನೀನಾತನ ಮಗನು, ನೀನು ಆತನ ಮೇಲೆ ನಂಬಿಕಿಟ್ಟ ಮಗಳು, ನೀವು ಆತನ ಮೇಲೆ ನಂಬಿಕಿಟ್ಟ ಮಗನು. ಪುನರುತ್ಥಾನದ ಶಕ್ತಿ ನಿಮ್ಮ ಜೊತೆಗಿದೆ. ಪುನರುತ್ಥಾನದ ಶಕ್ತಿ ನಿಮ್ಮ ಜೊತೆಗಿದೆ. ಪುನರುತ್ಥಾನ ಹೊಂದಿದ ಯೇಸಯ್ಯ ನಿಮ್ಮ ಜೊತೆ ಇದ್ದಾನೆ. ನಿಮಗೆಂತ ಶೋಧನೆ ಬಂದರು ನೀವು ದಾಟಿ ಹೋಗ್ತೀರಿ ಅಷ್ಟೇ. ಹಲ್ಲೆಲೂಯಾ. BP ಕಾಯಿಲೆ, ಶುಗರ್ ಕಾಯಿಲೆ, ಥೈರಾಯ್ಡ್ ಕಾಯಿಲೆ, ಅಸ್ತಮಾ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ, ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಂಥ ಶೋಧನೆಗಳು ಬಂದರು
ಪುನರುತ್ಥಾನದ ಶಕ್ತಿಯಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಶೋಧನೆಗಳನ್ನ ಇವತ್ತು ನೀವು ದಾಟಿ ಹೋಗ್ತಾ ಇದ್ದೀರಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮಗನ ಮಗಳೇ, ಸೋದರ ಸೋದರಿ, ಇದ್ದಕ್ಕಿದ್ದಂಗೆ ಕೈಯಲ್ಲಿ ₹1 ಇಲ್ದಂಗೆ ಆಗಿದೆಯಾ? ಕುಟುಂಬ ನಡೆಸೋಕ್ಕೂ ಕಷ್ಟ ಆಗಿದೆಯಾ? ಜೀವನ ನಡೆಸೋಕ್ಕೂ ಕಷ್ಟ ಆಗಿದೆಯಾ? ಹಲ್ಲೆಲೂಯಾ. ಈ ಶೋಧನೆ, ಆಮೇನ್, ಈ ಶೋಧನೆ ಪುನರುತ್ಥಾನದ ಶಕ್ತಿಯಿಂದ ನೀವು ದಾಟಿ ಹೋಗ್ತಾ ಇದ್ದೀರಿ. ಮಗನ ಮಗಳೇ, ಸೋದರ ಸೋದರಿ, ಆಸ್ತಿ ವಿಷಯವಾಗಿ ನಿಮ್ಮ ಬಂಧುಗಳಿಂದ ಶೋಧನೆ ಎದುರಿಸ್ತಾ ಇದ್ದೀರಾ? ಆಸ್ತಿ ವಿಷಯವಾಗಿ ನಿಮ್ಮ ಬಂಧುಗಳಿಂದ ಶೋಧನೆ ಎದುರಿಸ್ತಾ ಇದ್ದೀರಾ? ಪುನರುತ್ಥಾನದ ಶಕ್ತಿಯಿಂದ ಆ ಶೋಧನೆ ದಾಟಿ ಹೋಗ್ತಾ ಇದ್ದೀರಿ. ಸಾಲ ಕೊಟ್ಟವರು ಸಾಲ ಕಟ್ಟಲೇಬೇಕಂತ ಒಂದೇ ಸಮನೆ ಹಠ ಹಿಡಿದು ಕೂತಿದಾರಾ? ಪುನರುತ್ಥಾನದ ಶಕ್ತಿಯಿಂದ ಆ ಶೋಧನೆ ದಾಟಿ ಹೋಗ್ತಾ ಇದ್ದೀರಿ. ಭಯಂಕರವಾದಂಥ ಅನಾರೋಗ್ಯ ಬಂದು, ಕಾಯಿಲೆ ಬಂದು, ಡಾಕ್ಟ್ರು ಉಳಿಯಲ್ಲ, ಡಾಕ್ಟ್ರು ಬದುಕಲ್ಲ ಅಂತ ಹೇಳ್ತಾ ಇದ್ದಾರಾ? ಪುನರುತ್ಥಾನದ ಶಕ್ತಿಯಿಂದ ಇಂಥ ಭಯಂಕರ ಶೋಧನೆ ನೀವು ದಾಟಿ ಹೋಗ್ತಾ ಇದ್ದೀರಿ. ಕೆಲವು ಜನ ನೀವು ಸಭೆಗೆ ಬರಲಿಕ್ಕೆ ಅಡ್ಡಿಪಡಿಸ್ತಾ ಇದ್ದಾರಾ? ಪುನರುತ್ಥಾನದ ಶಕ್ತಿಯಿಂದ ಈ ಶೋಧನೆಯನ್ನ ನೀವು ದಾಟಿ ಹೋಗ್ತಾ ಇದ್ದೀರಿ. ಮೇಲಾಧಿಕಾರಿಗಳು ನಿಮ್ಮನ್ನು ಕೆಲಸದಿಂದ ತೆಗೆದಾಕ್ಬೇಕಂತ ಇದ್ದಾರಾ? ಪುನರುತ್ಥಾನದ ಶಕ್ತಿಯಿಂದ ಈ ಶೋಧನೆ ನೀವು ದಾಟಿ ಹೋಗ್ತಾ ಇದ್ದೀರಿ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಮೇಲಿಂದ ಮೇಲೆ ಕಷ್ಟಗಳು ಜರುಗ್ತಾ ಇದೆಯಾ? ಮೇಲಿಂದ ಮೇಲೆ ಶೋಧನೆಗಳು ಸಂಭವಿಸ್ತಾ ಇದೆಯಾ? ಕೇಳಿಸ್ಕೋ, ಪರಿಶುದ್ಧಾತ್ಮ ಹೇಳ್ತಾನೆ, ಪುನರುತ್ಥಾನದ ಶಕ್ತಿಯಿಂದ ಎಲ್ಲ ಕುಟುಂಬದ ಶೋಧನೆಗಳನ್ನ ನೀವು ದಾಟಿ ಹೋಗ್ತಾ ಇದ್ದೀರಿ. ನೀವು ದಾಟಿ ಹೋಗ್ತಾ ಇದ್ದೀರಿ. ಪುನರುತ್ಥಾನದ ಶಕ್ತಿಯಿಂದ ನೀವು ಶೋಧನೆ ದಾಟಿ ಹೋಗ್ತಾ ಇದ್ದೀರಿ. ಯೆಶಾಯ ಅಂತಾನೆ, ನಾನು ಸಮಾಧಿನೇ ದಾಟಿದ್ದೀನಿ, ನಿಮಗೆ ಬರೋ ಶೋಧನೆ ದಾಟಲ್ವಾ? ಖಂಡಿತ ದಾಟ್ತಾ ಇದ್ದೀರಿ. ನಾನು ಒಂದು ಕ್ಷಣ ಓದಿಸ್ತೀನಿ. ಯೋಬ ಅನ್ನುವಂಥ ಭಕ್ತನು ಹೇಳ್ತಾನೆ ಈ ಮಾತನ್ನ. ಏನಂತ ಹೇಳ್ತಾನೆ ನೋಡ್ರಿ, ನಾನು ಓದ್ತೀನಿ. ಯೋಬನ ಬರೆದ ಪುಸ್ತಕ 19ನೇ ಅಧ್ಯಾಯ 25ನೇ ವಚನ. ಯೋಬ 19:25. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ಯೋಬನು ನನ್ನ ದೇವರು, ನನ್ನ ವಿಮೋಚಕನು ಎಂಥವನು ಅಂತ ಹೇಳ್ತಾನೆ. ಎಂಥವನು ಅಂತ ಹೇಳ್ತಾನೆ ಅಂದರೆ, ಯೋಬ ಹೇಳ್ತಾನೆ, ನನ್ನ ವಿಮೋಚಕನು ಎಂಥವನಂದರೆ, ನನ್ನ ದೇವರು ಎಂಥವನಂದರೆ, ನನ್ನ ದೇವರು ಜೀವ ಸ್ವರೂಪನಾದ ದೇವರು. ಸಮಾಧಿಯಿಂದ ಸಜೀವನಾಗಿ ಎದ್ದು ಬಂದು ನಿನ್ನೆ, ಇವತ್ತು, ನಾಳೆ, ಎಂದೆಂದಿಗೂ ಏಕ ರೀತಿಯಾಗಿ ಜೀವಿಸುವ ದೇವರು. ಅಷ್ಟೇ ಅಲ್ಲ, ಇನ್ನು ಅದರಲ್ಲಿ ಏನಿದೆ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಯೋಬ ಅಂತಾನೆ, ನನ್ನ ದೇವರು ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು ಅಂತಾನೆ. ಏನಂಗ ಇದು ಅರ್ಥ ಆಗಲ್ಲ ಯಾರಿಗೆ? ನನ್ನ ದೇವರು ಧೂಳಿನ ಮೇಲೆ ಸಾಕ್ಷಿಯಾಗುವನ ಅಂತಾನೆ. ಅಂದರೆ ನನ್ನ ದೇವರು ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತ್ಕೊಳ್ತಾನಂತೆ. ಅಂದರೆ ಅರ್ಥ ಏನಂದರೆ, ನನಗೆ ಮರಣ ಬಂದು, ಯೋಬ ಅಂತಾನೆ, ನನಗಿವತ್ತು ಮರಣ ಬಂದು ನಾನು ಮಣ್ಣಲ್ಲಿ ಮಣ್ಣಾಗಿ ಧೂಳಿನಲ್ಲಿ ಕೊಳ್ತೋದ್ರು, ನನ್ನ ದೇಹ ಮಣ್ಣಲ್ಲಿ ಮಣ್ಣಾಗಿ ಧೂಳಿನಲ್ಲಿ ಕೊಳ್ತೋದ್ರು, ಆ ಕೊಳೆತು ಹೋದಂಥ ಸ್ಥಿತಿಯಿಂದ ಮತ್ತೆ ದೇವರು ನನ್ನನ್ನು ಬದುಕಿಸಲಿಕ್ಕೆ ಶಕ್ತನಾಗಿದ್ದಾನೆ ಅಂತಾನೆ. ಇಷ್ಟರ ಮಟ್ಟಿಗೆ ಯೇಸು ಸ್ವಾಮಿ ನಂಬೋ ಒಬ್ರು ಇಲ್ಲ. ಯಾರು ನಂಬ್ತೀರಾ? ನಾನು ಸತ್ತು ಮಣ್ಣಲ್ಲಿ ಮಣ್ಣಾಗಿ ಕೊಳೆತು ಹೋದ್ರು ಮತ್ತೆ ದೇವರು ನನ್ನನ್ನು ಅಲ್ಲಿಂದ ಬದುಕಿಸ್ತಾನಂತ ಯಾರಿಗೂ ನಂಬಿಕೆ ಆಯ್ತಾ? ಒಂದು ನೆಗಡಿ 3 ದಿನ ಲೇಟ್ ಆತಂದ್ರೆ, ಎಕ್ಕಡುಂಡಾಡೋ ದೇವರು,
ఏం చేస్తాడో దేవుడు, ಚರ್ಚ್ಗೆ ಹೋದ್ರೆ ಅಷ್ಟೇ ಬಿಟ್ರಷ್ಟೇ ಅಂತ ಬೈಕಂತೀರಿ. ಯೋಬಂತಾನೆ, ನಾನು ಮಣ್ಣಲ್ಲಿ ಮಣ್ಣಾಗಿ ಧೂಳಿನಲ್ಲಿ ಕೊಳೆತು ಹೋದರೂ ಕೂಡ ನನ್ನ ದೇವರು ಮನಸ್ಸು ಮಾಡಿದರೆ ಅಲ್ಲಿಂದಲೂ ಮತ್ತೆ ನನ್ನ ದೇವರು ಬದುಕಿಸ್ತಾನೆ. ಯೇಸು ನಾಮದಲ್ಲಿ ಯೋಬನ ನಂಬಿಕೆ ನಮ್ಮ ಆಲಯದ ಮಕ್ಕಳು ಒಳಗಡೆ ಬರಲಿ. ಯೋಬನ ನಂಬಿಕೆ ಮೊದಲೇ ಲೈನಲ್ಲಿ ಕೂತವರಲ್ಲಿ ಬರಲಿ, ಮಧ್ಯದಲ್ಲಿ ಕೂತವರಲ್ಲಿ ಬರಲಿ, ಹಿಂದೆ ಕೂತವರಲ್ಲಿ ಬರಲಿ. ನಮ್ಮ ಸಭೆಯ ಯವನಸ್ಥ ಮಕ್ಕಳಲ್ಲಿ ಯೋಬನ ನಂಬಿಕೆ ಬರಲಿ. ಪಾಸ್ಟರ್ ಮಕ್ಕಳಲ್ಲಿ ಯೋಬನ ನಂಬಿಕೆ ಬರಲಿ. ನಮ್ಮ 4 ಸಭೆಗಳಲ್ಲಿ ಯೋಬನ ನಂಬಿಕೆ ಬರಲಿ. ಪಕ್ಕದೊಳ್ರಿ, ಯೋಬನ ನಂಬಿಕೆ ನಿನ್ನ ಒಳಗೆ ಬರಲಿ. ನೀವು ಹೇಳ್ರಿ, ಪಕ್ಕದವ್ರಿಗೆ ಕೈ ಕೊಟ್ಟರು, ಯೋಬನ ನಂಬಿಕೆ ನಿನ್ನ ಒಳಗೆ ಬರಲಿ. ಹೇಳ್ತೀನಿ ಕೇಳಿಸ್ಕೊ. ಯೋಬನ ನಂಬಿಕೆ ನಮಗಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ಯೋಬನ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಕತ್ತೆಗಳು, 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. 7,000 ಕುರಿಗಳನ್ನ ಕಳ್ಕೊಂಡ, 3,000 ಒಂಟೆಗಳ ಕಳ್ಕೊಂಡ, 500 ಜೋಡಿ ಎತ್ತುಗಳ ಕಳ್ಕೊಂಡ, 500 ಕತ್ತೆಗಳನ್ನ ಕಳ್ಕೊಂಡ, 7 ಜನ ಗಂಡು ಮಕ್ಕಳು ಕಳ್ಕೊಂಡ, 3 ಜನ ಹೆಣ್ಮಕ್ಳು ಕಳ್ಕೊಂಡ. ಅದು ಅಲ್ಲದೆ ಆಸ್ತಿ ಕಳ್ಕೊಂಡ, ಮಕ್ಕಳನ್ನ ಕಳ್ಕೊಂಡ. ಇದು ಸಾಲದನ್ನಂಗೆ ಮೈಯೆಲ್ಲ ಹುಣ್ಣು ಬಂದು ಆ ಹುಣ್ಣಿನಿಂದ ಬಾಧಿಸಲ್ಪಟ್ಟ ಆರೋಗ್ಯನೂ ಕಳ್ಕೊಂಡ. ಈಗ ಯೋಬನಿಗೆ ಏನು ಉಳಿದಿಲ್ಲ, ಏನು ಉಳಿದಿಲ್ಲ. ಯೋಬನಿಗೇನು ಉಳಿದಿಲ್ಲ, ಯೋಬನಿಗೇನು ಉಳಿದಿಲ್ಲ. ಯೋಬನಿಗೆ ಬಂದ ಶೋಧನೆ ಅಂತಿಂತ ಶೋಧನೆ ಅಲ್ಲ. ಯೋಬನಿಗೆ ಬಂದಂಥ ಶೋಧನೆ ನಿಮಗೇನಾದರೂ ಬಂದರೆ ಚರ್ಚ್ ಕಡೆ ಕಾಲಾಕಿ ಕೂಡ ಮಲಗಲ್ಲ. ಪಾಸ್ಟರ್ ನಿಮ್ಮ ಎದುರಿಗೆ ಬಂದರು ಪ್ರೈಸ್ ದ ಲಾರ್ಡ್ ಕೂಡ ಹೇಳಲ್ಲ ನೀವು. ಪ್ರೈಸ್ ದ ಲಾರ್ಡ್ ಕೂಡ ಹೇಳಲ್ಲ ನೀವು. ಓಕೆ, ಎಲ್ಲ ಹೋಯ್ತು, ಆರೋಗ್ಯ ಹೋಯ್ತು, ಮಕ್ಕಳು ಕಳ್ಕೊಂಡ, ಆಸ್ತಿ ಕಳ್ಕೊಂಡ, ಏನು ಉಳಿದಿಲ್ಲ. ಸೈತಾನ ಅಂತಾನೆ, ಯೋಬನಿಗೆ ಬಂದು ಶೋಧನೆ ಸಾಮಾನ್ಯ ಶೋಧನೆ ಅಲ್ಲ. ಕೇಳು, ಇನ್ನು ಯೋಬ ಈ ಶೋಧನೆ ದಾಟಕ್ಕೆ ಸಾಧ್ಯನೇ ಇಲ್ಲ. ಯಾರಂತಾರೆ? ಇನ್ನು ಯೋಬ ಈ ಶೋಧನೆ ದಾಟಕ್ಕೆ ಸಾಧ್ಯನೇ ಇಲ್ಲ. ಯೋಬ ಈ ಶೋಧನೆ ದಾಟಕ್ಕೆ ಸಾಧ್ಯನೇ ಇಲ್ಲ ಅಂತ ಸೈತಾನ ಅನ್ಕೊಂಡ. ಒಂದು ಮಾತು ಹೇಳ್ತೀನಿ, ಹಲ್ಲೆಲೂಯ. ಆದರೆ ಯೋಬನ ದೇವ್ರನ್ನ ಹೆಂಗೆ ನಂಬ್ಯಾನ? ನಾನು ಸತ್ತು ನನ್ನ ದೇಹ ಮಣ್ಣಲ್ಲಿ ಕೊಳೆತೋದ್ರು ನನ್ನ ದೇವ್ರು ಮತ್ತೆ ನನ್ನನ್ನು ಮೊದಲನೇ ಸ್ಥಿತಿಗೆ. ವಾವ್, ಕೇಳಿಸ್ಕೊಡ್ರಿ, ಹಲ್ಲೆಲೂಯ. ಒಂದು ಮಾತು ಹೇಳ್ತೀನಿ, ಸೈತಾನಂದ ಇನ್ನು ಯೋಬ ಪುಟ್ಟುಪಾತಿಗೆ ಬಂದಿದ್ದಾನೆ, ಬೀದಿಗೆ ಬಂದಿದ್ದಾನೆ. ಇನ್ನು ಯೋಬನು ಈ ಶೋಧನೆ ದಾಟಕ್ಕಾಗಲ್ಲ ಅಂತ ಸೈತಾನ ಅನ್ಕೊಂಡಿದ್ದಾನೆ. ಒಂದು ಮಾತು ಹೇಳ್ತೀನಿ, ಯೋಬನ ನಂಬಿದ ದೇವರು ಯೋಬನ ಜೊತೆ ಇದ್ದಾನೆ, ಯೋಬನ ಸಂಗಡ ಇದ್ದಾನೆ. ಒಂದು ಮಾತು ಹೇಳ್ತೀನಿ ದೇವ ಸ್ತೋತ್ರ, ಯೋಬನು ಏನು ಕಳ್ಕೊಂಡಿದ್ದಾನೋ 2ರಷ್ಟು ತಿರುಗಿ ಅವನಿಗೆ ವಾಪಸ್ ಕೊಟ್ಟು ಯೋಬನನ್ನ ದೇವರು ಮತ್ತೆ ಮೊದಲಿನ ಸ್ಥಿತಿಗೆ ದೇವರು ತಂದಿದ್ದಾನೆ. ಯೋಬನಿಗೆ ಬಂದಂತ ಕಷ್ಟಗಳನ್ನ ಯೋಬನು ದಾಟಿ ಹೋಗಿದ್ದಾನೆ. ಯೋಬಂತಾನೆ ನಿಮಗೆ ಕಷ್ಟಗಳು ಬರುವಾಗ, ನಿಮಗೆ ನಷ್ಟಗಳು ಬರುವಾಗ, ನಿಮಗೆ ಅನಾರೋಗ್ಯ ಬರುವಾಗ, ನೀವು ಶೋಧನೆ ಬಿತ್ತೋಗುವಾಗ, ನೀವು ನನ್ನ ಹಾಗೆ ನಮ್ಮ ದೇವರು ಜೀವ ಸ್ವರೂಪನಂತ ನಂಬ್ರಿ. ನಮ್ಮ ದೇವರು ಜೀವ ಸ್ವರೂಪನಂತ ನಂಬ್ರಿ. ನಮ್ಮ ದೇವರು ಜೀವ ಸ್ವರೂಪನಂತ ನಂಬ್ರಿ. ಆ ರೀತಿ ನಾನು ನಂಬುವಾಗ ನಾನು ಕಳಕೊಂಡದ್ದನ್ನು ದೇವರು ತಿರುಗಿ ಕೊಟ್ಟು ದೇವ ಸ್ತೋತ್ರ ಮೊದಲನಿಗೆ ಸ್ಥಿತಿಗೆ ತಂದ ಪ್ರಕಾರ ನೀವು ಕೂಡ ನಮ್ಮ ದೇವರು ಜೀವ ಸ್ವರೂಪನಂತ ನಂಬಿದರೆ ನಿಮ್ಮನ್ನು ಕೂಡ ಹೀನ ಸ್ಥಿತಿಯಿಂದ ಉತ್ತಮವಾದ ಸ್ಥಿತಿಗೆ ದೇವರು ತರ್ತಾನೆ. ಯೋಬನನ್ನ ದೇವರು ಮೊದಲೇ ಸ್ಥಿತಿಗೆ ತಂದಿದ್ದಾರೆ. ನಿಮ್ಮಲ್ಲಿ ಬಹಳ ಜನ ಒಂದು ಪ್ರಶ್ನೆ, ನಿಮ್ಮಲ್ಲಿ
ಮೊದಲು ನನಗೆ ಭಾಳ ಚೆನ್ನಾಗಿ ಆರೋಗ್ಯ ಇರ್ತಿತ್ತು, ಮೊದಲು ನನಗೆ ಭಾಳ ಒಳ್ಳೆ ಆರೋಗ್ಯ ಇರ್ತಿತ್ತು. ಇತ್ತೀಚೆಗೆ ಯಾಕೋ ನನ್ನ ಆರೋಗ್ಯನೇ ಸರಿ ಇಲ್ಲ ಅಂತ ಚಿಂತೆ ಮಾಡ್ತಾ ಇದೆಯಾ? ಯೋಬನ ಹಾಗೆ ನನ್ನ ದೇವರು ಜೀವ ಸ್ವರೂಪನಂತ ಹೃದಯದಲ್ಲಿ ನಂಬು, ಮತ್ತೆ ದೇವರು ನಿನಗೆ ಮೊದಲಿನ ಆರೋಗ್ಯ ಕೊಡ್ತಾನೆ. ಮೊದಲು ನನ್ನ ಹತ್ರ ಯಾವಾಗಲೂ ಹಣ ಇರ್ತಿತ್ತು, ಯಾವಾಗಲೂ ಕೈ ತುಂಬ ಹಣ ಇರ್ತಿತ್ತು, ಯಾವಾಗಲೂ ಜೇಬಲ್ಲಿ ದುಡ್ಡು ಇರ್ತಿತ್ತು. ಇವಾಗ ಅಸಲು ನನ್ನ ಹತ್ರ ಹಣನೇ ಇಲ್ಲ. ಇವತ್ತು ನಾನು ಆರ್ಥಿಕವಾಗಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂದರೆ, ಹಣದ ವಿಷಯದಲ್ಲಿ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂದರೆ ಅಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಚಿಂತೆ ಮಾಡ್ತಾ ಇದೀಯಾ? ಯೋಬನ ಹಾಗೆ ನನ್ನ ದೇವರು ಜೀವ ಸ್ವರೂಪನಂತ ಹೃದಯದಲ್ಲಿ ನಂಬು, ಹೃದಯದಲ್ಲಿ ನಂಬು. ಮೊದಲು ಯಾವಾಗಲೂ ನಿನ್ನ ಹತ್ರ ಹೆಂಗೆ ಹಣ ಇರ್ತಿತ್ತೋ ಆ ಸ್ಥಿತಿ ದೇವರು ಮತ್ತೆ ನಿನಗೆ ಕೊಡ್ತಾನೆ. ಮೊದಲು ಯಾವಾಗ ನೋಡೋ ಜನ ಫುಲ್ಲು ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಅಂಗಡಿಯಲ್ಲಿ, ನಿಮ್ಮ ಶಾಪಲ್ಲಿ ಫುಲ್ಲು ಜನ ಅಂದರೆ ಜನ ತುಂಬಿರ್ತಿದ್ರು. ಒಳ್ಳೆ ದುಡಿಮೆ, ಒಳ್ಳೆ ಬಿಸ್ನೆಸ್ಸು, ಒಳ್ಳೆ ಆದಾಯ. ಇವಾಗ ಜನನೇ ಇಲ್ಲ, ಜನನೇ ಬರ್ತಾ ಇಲ್ಲ. ಈಗ ಆ ಬಿಸಿನೆಸ್ ಮುಚ್ಚಿ ಹೋಗುವಂಥ ಸ್ಥಿತಿಯಲ್ಲಿದೆ ಅಂತ ಚಿಂತೆ ಮಾಡ್ತಾ ಇದೆಯಾ? ಯೋಬಂತರ ನನ್ನ ದೇವರು ಜೀವ ಸ್ವರೂಪನಾದ ದೇವರಂತ ಹೃದಯದಲ್ಲಿ ನಂಬು. ಮೊದಲು ಹೆಂಗೆ ಒಳ್ಳೆ ಸಮೃದ್ಧಿ ವ್ಯಾಪಾರ ನಡೀತಾ ಇತ್ತು, ದೇವರು ಆ ಮೊದಲಿನ ಸಮೃದ್ಧಿ ವ್ಯಾಪಾರ ತಿರುಗಿ ದೇವರು ನಿನಗೆ ಕೊಡ್ತಾನೆ. ಹಲ್ಲೆಲೂಯಾ. ಮೊದಲು ಅವರಿಂದ ಇವರಿಂದ ಆ ಕಡೆ ಈ ಕಡೆಯಿಂದ ಎಲ್ಲ ಕಡೆಯಿಂದ ನನಗೆ ಸಹಾಯ ಸಿಗ್ತಾ ಇತ್ತು. ಇವಾಗ ಎಲ್ಲ ಕಡೆ ಸಹಾಯ ಬಂದಾಗಿದೆ, ಎಲ್ಲ ಕಡೆ ಬಾಗಿಲು ಮುಚ್ಚಲ್ಪಟ್ಟಿದೆ, ಯಾರೂ ಸಹಾಯ ಮಾಡ್ತಾ ಇಲ್ಲ, ನನಗೆ ಭಾಳ ಇಕ್ಕಟ್ಟಾಗಿದೆ ಅಂತ ಬಾಧೆ ಪಡ್ತಾ ಇದೆಯಾ? ಯೋಬಂತರ ನನ್ನ ದೇವರು ಜೀವ ಸ್ವರೂಪನಾದ ದೇವರಂತ ಹೃದಯದಲ್ಲಿ ನಂಬು. ಮೊದಲು ಹೆಂಗೆ ಎಲ್ಲ ಕಡೆಯಿಂದ ಸಹಾಯ ಸಿಗ್ತಾ ಇತ್ತೋ ಅದೇ ಥರ ಮತ್ತೆ ಮೊದಲಿನಂತೆ ಎಲ್ಲ ಕಡೆಯಿಂದ ಸಹಾಯ ಸಿಕ್ಕುವಂತೆ ದೇವರು ಕಾರ್ಯ ಮಾಡ್ತಾನೆ. ಮೊದಲು ನಮ್ಮ ಕುಟುಂಬದಲ್ಲಿ ಎಲ್ಲರೂ ಎಷ್ಟು ಸಂತೋಷವಾಗಿರ್ತಾ ಇದ್ವಿ. ಇವಾಗ ಏನಾಗಿದೆ ಗೊತ್ತಿಲ್ಲ. ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಗಂಡು ಕಂಡ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಕಂಡ್ರೆ ಗಂಡಿಗಾಗಲ್ಲ, ತಂದೆ ತಾಯಿ ಕಂಡ್ರೆ ಮಕ್ಕಳಿಗಾಗಲ್ಲ, ಮಕ್ಕಳು ಕಂಡ್ರೆ ತಂದೆ ತಾಯಿಗಳಿಗಾಗಲ್ಲ, ಅಸಲು ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಮನೆಯಲ್ಲಿ ಸಮಾಧಾನನೇ ಇಲ್ಲ ಅಂತ ದುಃಖ ಪಡ್ತಾ ಇದೆಯಾ? ಯೋಬನ್ ನಂಬಿದಂಗೆ ದೇವರು ನಂಬು. ನನ್ನ ದೇವರು ಜೀವ ಸ್ವರೂಪನಂತ ಹೃದಯದಲ್ಲಿ ನಂಬು. ಮೊದಲಿನ ಸಂತೋಷ ದೇವರು ನಿಮ್ಮ ಕುಟುಂಬಕ್ಕೆ ತಿರುಗಿ ಕೊಡ್ತಾನೆ. ಮೊದಲು ನಮ್ಮ ಸೇವೆ ಎಷ್ಟು ಚೆನ್ನಾಗಿ ಬೆಳೀತಾ ಇತ್ತು, ಮೊದಲು ನಮ್ಮ ಸಭೆಗೆ ಎಷ್ಟು ಹೊಸ ಆತ್ಮಗಳು ಬರ್ತಾ ಇದ್ದರು. ಇವತ್ತು ನಮ್ಮ ಸಭೆಗೆ ಆತ್ಮಗಳೇ ಬರ್ತಾ ಇಲ್ಲ, ನಮ್ಮ ಸೇವೆ ಡೌನ್ ಆಗಿದೆ ಅಂತ ಸೇವಕರೇ ಚಿಂತೆ ಮಾಡ್ತಾ ಇದ್ದೀರಾ? ಯೋಬನು ದೇವ್ರನ್ನ ಯಾವ ರೀತಿ ನಂಬಿದನೋ ಆ ರೀತಿ ನಂಬ್ರಿ, ಹೃದಯ ನಂಬ್ರಿ. ದೇವರಿಗೆ ಸ್ತೋತ್ರ. ಮೊದಲು ಯಾವ ರೀತಿ ಜನ ನಿಮ್ಮ ಆಲಯಕ್ಕೆ ಬರ್ತಾ ಇದ್ರು, ನಿಮ್ಮ ಸಭೆಗೆ ಬರ್ತಾ ಇದ್ರು, ಆ ಮೊದಲಿನ ಸಮೃದ್ಧಿ ಸೇವೆ ಮತ್ತೆ ದೇವರು ನಿಮಗೆ ತಿರುಗಿ ಕೊಡ್ತಾನೆ. ಯಾವಾಗ ಮೊದಲಿನ ಆರೋಗ್ಯ ಕೊಡ್ತಾನೆ? ನನ್ನ ದೇವರು ಜೀವ ಸ್ವರೂಪನು. ಎಷ್ಟು ಜನ ಇವತ್ತು ನಿಜ ಹೇಳ್ತೀನಿ, ಎದೆ ಮೇಲೆ ಕೈ ಇಟ್ಕೊಂಡು, ಸರ್ ನಮ್ಮ ದೇವರು ನಿಜವಾಗ್ಲೂ ಜೀವ ಸ್ವರೂಪನಂತ ನಾನು ನಂಬ್ತೀನಿ ಸರ್ ಅನ್ನೋರು ಕೈಗಳು ತೋರಿಸ್ರಿ. ನಂಬ್ತೀರಾ? ನಾನು ಸವಾಲಾಗಿ ಹೇಳ್ತೀನಿ, ನೀವು ದೇವರು ಜೀವ ಸ್ವರೂಪನಂತ ನಂಬಿದ್ರೆ ಮೊದಲಿನ ಉತ್ತಮ ಸ್ಥಿತಿಗೆ ದೇವರು ನಿಮ್ಮ ಕುಟುಂಬಗಳನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ಗಂಡನನ್ನ, ನಿಮ್ಮ ದುಡಿಮೆಯನ್ನ, ನಿಮ್ಮ ಬಿಸಿನೆಸ್ ಅನ್ನ, ಈ ಸೇವೆಯನ್ನ ಉತ್ತಮ ಸ್ಥಿತಿಗೆ ದೇವರು ತರ್ತಾನೆ. ಮಗನಿ ಮಗಳೇ, ಸೋದರಿ ಚೆನ್ನಾಗಿ ಹೇಳ್ರಿ. ಮಾರ್ಟಿನ್ ಲೂಥರ್ ಅನ್ನುವಂಥ ದೇವ್ರ ಸೇವಕನು ಭಾಳ ದುಃಖದಲ್ಲಿ ಮುಳುಗೋದ. ಭಾಳ ದುಃಖ, ಅದೇನು ದುಃಖ ಗೊತ್ತಿಲ್ಲ, ಭಾಳ ದುಃಖದಲ್ಲಿ ಮುಳುಗೋದ. 2 ದಿನ ಆಯ್ತು, 3 ದಿನ ಆಯ್ತು, ವಾರ ಆಯಿತು. ಆ ದುಃಖದಿಂದ, ಆ ಚಿಂತೆಯಿಂದ, ಆ ನಿರಾಶೆಯಿಂದ, ಆ ಡಿಪ್ರೆಷನ್ನಿಂದ ಹೊರಗಡೆ ಬರಲಿಲ್ಲ. ಯಾರು ಹೇಳ್ರಿ? ಮಾರ್ಟಿನ್ ಲೂಥರ್. ಆ ದೇವ್ರ ಸೇವಕನು 1 ವಾರ ಆದರೂ ಅದೇ ಚಿಂತೆಯಲ್ಲಿ ಮುಳುಗಿದ, ಆ ದುಃಖದಲ್ಲಿ ಮುಳುಗಿದ. ಹೆಂಡ್ತಿ ಎಷ್ಟು ಸಮಾಧಾನ ಹೇಳಕ್ಕೆ ನೋಡಿದ್ಲು, ಸಮಾಧಾನ ಆಗಲಿಲ್ಲ. ಧೈರ್ಯ ಹೇಳಕ್ಕೆ ನೋಡಿದ್ಲು,
ಆ ದುಃಖದಿಂದ ಅವನು ಹೊರಗೆ ಬರಲಿಲ್ಲ. ಚೆನ್ನಾಗಿ ಕೇಳ್ರಿ, ಒಂದಿನ ಇದ್ದಕ್ಕಿದ್ದಂಗೆ ಆ ಸೇವಕನ ಹೆಂಡತಿ ಇದ್ದಕ್ಕಿದ್ದಂಗೆ ಕಪ್ಪು ವಸ್ತ್ರ ಧರಿಸಿ ಆ ಸೇವಕನ ಮುಂದೆ ಬಂದು ನಿಂತ್ಕೊಂಡ್ಳು, ಗಂಡನ ಮುಂದೆ ಬಂದು ನಿಂತ್ಕೊಂಡ್ಳು. ಜರ್ಮನಿ ದೇಶದಲ್ಲಿ ಯಾರಾದರೂ ಕಪ್ಪು ವಸ್ತ್ರ ಧರಿಸಿ ಬಂದು ಮುಂದೆ ನಿಂತ್ಕೊಂಡ್ರೆ ಅದರ ಅರ್ಥ ಯಾರ ಸತ್ತೋಗಿದ್ದಾರೆ ಅಂತ ಅರ್ಥ. ಅವರು ಸತ್ತು ಹೋದಾಗ ಮಾತ್ರ ಕಪ್ಪು ಕಲರ್ ಡ್ರೆಸ್ ಹಾಕ್ತಾರೆ. ಈಗ ಈ ಸೇವಕನ ಹೆಂಡತಿ ಇದ್ದಕ್ಕಿದ್ದಂಗೆ ಕಪ್ಪು ಡ್ರೆಸ್ ಹಾಕ್ಕೊಂಡು ಕಪ್ಪು ವಸ್ತ್ರವನ್ನು ಧರಿಸಿ ಸೇವಕನ ಮುಂದೆ ನಿಂತ್ಕೊಂಡ್ಳು. ಈ ಅಮ್ಮ ಯಾವಾಗ ಕಪ್ಪು ವಸ್ತ್ರ ಧರಿಸ್ಕೊಂಡು ಸೇವಕನ ಮುಂದೆ ನಿಂತ್ಕೊಂಡ್ಲು, ಸೇವಕನಿಗೆ ಭಯ ಆಯಿತು, ಗಾಬರಿ ಆಯಿತು. ಹೆಂಡತಿ ಕೇಳ್ತಾನೆ, ಏನಮ್ಮ ಯಾರು ಸತ್ತೋದ್ರಮ್ಮ, ಏನಮ್ಮ ಯಾರು ಸತ್ತೋದ್ರಮ್ಮ, ಕಪ್ಪು ವಸ್ತ್ರ ಧರಿಸಿದೆಯಾ ಅಂದರು. ಹೆಂಡತಿ ಹೇಳ್ತಾಳೆ, ದೇವ್ರು ಸತ್ತೋದ ಅಂದ್ಲು. ದೇವ್ರು ಸತ್ತೋದ ಅಂದ್ಲು. ಏನಮ್ಮ ದೇವ್ರೆಲ್ಲಿ ಸತ್ತೋಗ್ಯಾನ, ದೇವ್ರೆಲ್ಲಿ ಸತ್ತೋಗ್ಯಾನ, ಏನು ಮಾತಾಡ್ತೀನಿ ಅಂದ್ರು. ದೇವ್ರು ಸತ್ತೋಗಿಲ್ವಾ, ಎಲ್ಲಿ ಸತ್ತೋಗ್ಯಾನ ದೇವ್ರು ಅಂದರು. ಹಾಗಾದ್ರೆ ದೇವ್ರು ಸತ್ತೋಗಿಲ್ಲ ಅಂದರೆ ನೀನು ಯಾಕೆ ವಾರಗಟ್ಟಲೆ ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿ ಅಂದ್ಲು ಹೇಳ್ತಿ. ಆಗ ಆ ಸೇವಕನಂದು, ಹೌದಲ್ಲ, ನಾನು ನಂಬಿರುವಂಥ ದೇವ್ರು ಜೀವ ಸ್ವರೂಪನಾದ ದೇವರಲ್ವಾ, ನಾನು ಯಾಕೆ ವಾರಗಟ್ಟಲೆ ಚಿಂತೆ ಮಾಡ್ಬೇಕಂತ ಆ ಕ್ಷಣನೇ ತನ್ನ ತಪ್ಪು ಅರ್ಥ ಮಾಡಿಕೊಂಡು ಆ ದುಃಖದಿಂದ ಹೊರಗಡೆ ಬಂದಿದ್ದಾನೆ. ಒಂದು ಮಾತು ಹೇಳ್ತೀನಿ, ಹಾಲೆಲೂಯ. ಒಂದು ಮಾತು, ನೀವು ಕೂಡ ಇವತ್ತು ಮಧ್ಯಾಹ್ನ ವೇಳೆಯಲ್ಲಿ ಯಾರಾದರೂ ತುಂಬ ಡೀಪಾಗಿ ದುಃಖದಲ್ಲಿ ಮುಳುಗಿದ್ದೀರಾ, ನಿಮ್ಮ ಗುಂಡಿಗೆಲ್ಲ ಒಂದು ಧೈರ್ಯ ಇರಲಿ. ಒಂದು ವೇಳೆ ದುಃಖದಲ್ಲಿ ಮುಳುಗಿ ಹೋಗಿದ್ರೆ ಒಂದೇ ದಿನದಿಂದ ಹೊರಗೆ ಬಂದ್ಬಿಡ್ರಿ, ಎರಡೇ ದಿನದಲ್ಲಿ ಹೊರಗೆ ಬಂದ್ಬಿಡ್ರಿ, ಮೂರೇ ದಿನದಲ್ಲಿ ಹೊರಗೆ ಬಂದ್ಬಿಡ್ರಿ. ಆ ದುಃಖ ಬರುವಾಗ ನಿನ್ನ ಗುಂಡಿಗೆಲ್ಲ ಒಂದು ಧೈರ್ಯ ಇರಲಿ. ಏನು ಗೊತ್ತಾ, ನನ್ನ ದೇವ್ರ ಜೀವ ಸ್ವರೂಪನು ಈ ಕಷ್ಟಗಳಿಂದ ದೇವರು ನಮ್ಮನ್ನ ದಾಟಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹೇಳ್ರಿ, ನಮ್ಮ ದೇವರು ಯಾವಾಗ ಅದು ತುಂಬ ಚಿಂತೆಯಲ್ಲಿ ದುಃಖದಲ್ಲಿ ಮುಳುಗಿದಾಗ ಏನು ಅನ್ಕೋಬೇಕು ನೀನು? ಯಾರನ್ನ ಧೈರ್ಯ ಹೇಳ್ತಾರೇನೋ, ಯಾರನ್ನ ಧೈರ್ಯ ಹೇಳ್ತಾರೇನೋ, ಇಲ್ಲ ಪಾಸ್ಟ್ರಿಗೇನೋ ಫೋನ್ ಮಾಡಿ ಧೈರ್ಯ ಹೊಂದ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡು, ನಿನ್ನ ಗುಂಡಿಗೆ ಜೊತೆ ನೀನು ಮಾತಾಡು, ನಿನ್ನ ಹೃದಯ ಜೊತೆ ನೀನು ಮಾತಾಡು. ನನ್ನ ದೇವರ ಜೀವ ಸ್ವರೂಪನ ಯೋಬನಿಗೆ ಅಂಥ ಕಷ್ಟಗಳನ್ನ ದಾಟಿಸಿದಾನೆ, ನಿನ್ನ ಕಷ್ಟದಿಂದ ದಾಟಿಸಲ್ವಾ? ಪ್ರೈಸ್ ದಿ ಲಾರ್ಡ್. ಪುನರುತ್ಥಾನದ ಶಕ್ತಿ ಇವತ್ತು ಮಧ್ಯಾಹ್ನ ನಿನ್ನ ಜೊತೆ ಇದೆ. ಪುನರುತ್ಥಾನ ಹೊಂದಿದ యేసయ్య ನಿನ್ನ ಒಳಗಡೆ ಇದ್ದಾನೆ. ಅದು ಎಂಥ ದೊಡ್ಡ ಕಷ್ಟಗಳಾದರೂ ದಾಟ್ತೀಯ, ಯಾಕಂದ್ರೆ యేసయ్య ಸಮಾಧಿನ ಜಯಿಸಿದಾನೆ. ನಾನು ಅನ್ಕೊಂತೀನಿ ಅದಕ್ಕಿಂತ ದೊಡ್ಡ ಶೋಧನೆ ನಿಮಗೆ ಬರಲ್ಲ. ಅಮೇರಿಕ ದೇಶ ಟೆಕ್ಸಾಸ್ ನಗರ, ಆ ಪಕ್ಕದಲ್ಲಿ ಆಂಟೋನಿಯಾ ಅನ್ನುವಂಥ ಒಂದು ಹಳ್ಳಿ. ಅಮೇರಿಕ ದೇಶ ಟೆಕ್ಸಾಸ್ ನಗರ ಪಕ್ಕದಲ್ಲಿ ಆಂಟೋನಿಯಾ ಅನ್ನುವಂಥ ನಗರ. ಅಲ್ಲಿ ಒಬ್ಬ ಹೆಣ್ಮಗಳು ಯೇಸುಸ್ವಾಮಿ ನಂಬಿದ್ದಾಳೆ. ಎಡಿತ್ ಬನ್ಸ್ ಅನ್ನುವಂಥ ಒಬ್ಬ ಮಗಳು ಯೇಸುಸ್ವಾಮಿ ನಂಬಿದ್ದಾಳೆ. ಆದರೆ ಈಕೆಗೆ ಕ್ಯಾನ್ಸರ್ ರೋಗ ಬಂದಿದೆ. ಈಕೆಗೆ ಫಿಲಿಪ್ ಜಾನ್ ಅನ್ನುವಂಥ ಒಬ್ಬ ಡಾಕ್ಟ್ರು ಆಕೆಗೆ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡ್ತಾ ಇದ್ದಾನೆ. ಆಕೆ ದಿನ ಮನೆಯಿಂದ ಬಂದು ಆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ ತಗೊಂಡ್ಕೊಂಡು ಹೋಗ್ತಾ ಇರ್ತಾಳೆ. ಆದರೆ ಆ ಯೇಸುಸ್ವಾಮಿ ನಂಬಿದ್ದಾಳೆ. ಇವತ್ತು ಇಂಜೆಕ್ಷನ್, ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಇಂಜೆಕ್ಷನ್ ಮಾಡಿಸ್ಕೊಳ್ಳಿಕ್ಕೆ ಆಸ್ಪತ್ರೆಗೆ ಬಂದಿದ್ದಾಳೆ. ಈಗ ಈ ಡಾಕ್ಟ್ರು ಫಿಲಿಪ್ ಜಾನ್ ಈಕೆಗೆ ಸ್ಕ್ಯಾನಿಂಗ್ ಮಾಡಿದ್ದಾನೆ, ಎಕ್ಸ್ರೇಗಳನ್ನು ಮಾಡಿದ್ದಾನೆ. ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಏನೇನು ಎಕ್ಸ್ರೇ ಮಾಡಬೇಕೋ ಎಲ್ಲ ಮಾಡಿದ್ದಾನೆ. ರಿಪೋರ್ಟ್ ಬಂದಿದೆ, ಲ್ಯಾಬ್ ರಿಪೋರ್ಟ್ ಬಂದಿದೆ. ಲ್ಯಾಬ್ ರಿಪೋರ್ಟ್ ಡಾಕ್ಟ್ರು ನೋಡಿ, ಡಾಕ್ಟ್ರಿಗೆ ಭಾಳ ನೋವಾಗಿದೆ, ಡಾಕ್ಟ್ರಿಗೆ ಭಾಳ ದುಃಖ ಆಗಿದೆ, ಡಾಕ್ಟ್ರು ಭಾಳ ನೋವು ಪಡ್ತಾ ಇದ್ದಾನೆ. ಯಾಕಂದರೆ ಆ ಮಗಳಿಗೆ, ಯಾವ ಮಗಳಿಗೆ, ಎಡಿತ್ ಬನ್ಸ್ ಅಂತ ಮಗಳಿಗೆ ಕ್ಯಾನ್ಸರ್ ಲಾಸ್ಟ್ ಸ್ಟೇಜಲ್ಲಿದ್ದಾಳೆ. ಬದುಕುವಂಥ ಅವಕಾಶ ಭಾಳ ಕಡಿಮೆ, ಉಳಿಯುವಂಥ ಅವಕಾಶ ಭಾಳ ಕಡಿಮೆ. ರಿಪೋರ್ಟ್ ನೋಡಿ ಡಾಕ್ಟ್ರಿಗೆ ದುಃಖ ಆಗಿದೆ. ಈ ಅಮ್ಮ ಬಂದಿದ್ದಾಳೆ. ಈ ಅಮ್ಮ ಬಂದ ಆಸ್ಪತ್ರೆಯಲ್ಲಿ, ಅಲ್ಲಿ ಆಸ್ಪತ್ರೆವಂಥ ನರ್ಸ್ಗಳಿಗೆ, ವಾರ್ಡ್ ಬಾಯ್ಗಳಿಗೆ, ಪೇಷಂಟ್ಗಳಿಗೆ, ನೀವು ಈಸ್ಟರ್ನ ನಂಬ್ತೀರಾ ಅಂತ ಸುವಾರ್ತೆ ಹೇಳ್ತಾಳೆ. ನಾನು ನಂಬ್ತೀನಿ ಅಂದರೆ
ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಸುವಾರ್ತೆ ಹೇಳ್ತಾಳೆ. ಎಡಿತ್ ಬನ್ಸ್ ಅನ್ನುವಂಥ ಈ ಮಗಳ ಹತ್ರ ಈ ಡಾಕ್ಟ್ರು ಹೋಗಿ ಹಾಸ್ಪಿಟ್ಲಲ್ಲಿ ಆ ಮಗಳ ಹತ್ರ ಹೋಗಿ, ಈ ಅಮ್ಮ ನೀವು ಈಸ್ಟರ್ನ ನಂಬ್ತೀರಾ ಅಂತ ಯಾರಿಗೂ ಕೇಳ್ತಾ ಇದ್ದಾಳೆ. ಆ ಪೇಷಂಟ್ಗೆ ಅವ್ರಿಗೆ ಸುವಾರ್ತೆ ಹೇಳ್ತಾ ಇದ್ದಾಳೆ. ಈತನು ಕೂಡ ಈ ಡಾಕ್ಟ್ರು ದೂರದಿಂದ ನಿಂತ್ಕೊಂಡು, ನೋಡ್ರಿ ಅಯ್ಯಮ್ಮಗ ತನಗೆ ಕ್ಯಾನ್ಸರ್ ಇದೆ, ಆಕೆ ಈಗೋ ನಾಳೆ ಸತ್ತೋಗ್ತಾಳೆ, ಆಕೆ ಸಾಯೋದ್ರ ಬಗ್ಗೆ ಚಿಂತೆ ಇಲ್ಲ, ಕ್ಯಾನ್ಸರ್ ಬಗ್ಗೆ ಚಿಂತೆ ಇಲ್ಲ, ಆಕೆಗಿರೋ ಚಿಂತೆ ಏನು? ಈಸ್ಟರ್ ಬಗ್ಗೆ ಹೇಳ್ಬೇಕು, ಗುಡ್ ಫ್ರೈಡೆ ಬಗ್ಗೆ ಹೇಳ್ಬೇಕು, ಏಸಯ್ಯ ಮರಣದ ಬಗ್ಗೆ ಹೇಳ್ಬೇಕು, ಏಸಯ್ಯ ಯಾಕೆ ಶಿಲುವೆ ಮರಣ ಕೊಟ್ಟ ಅಂತ ಹೇಳ್ಬೇಕು, ಏಸಯ್ಯ ಸಮಾಧಿಯಿಂದ ತಿರುಗಿ ಜೀವಂತನಾಗಿ ಎದ್ದು ಬಂದಿದ್ದಂತ ಹೇಳ್ಬೇಕಂತೇಳಿ ಸುವಾರ್ತೆ ಹೇಳ್ತಾ ಇದ್ದಾಳೆ. ಈತನು ಕೂಡ ದೂರದಿಂದ ಸುವಾರ್ತೆ ಗಮನಿಸಿ, ಅದಾದಮೇಲೆ ಎಡಿತ್ ಬನ್ಸ್ ಬಾಮ ನಿನಗೆ ಇಂಜೆಕ್ಷನ್ ಮಾಡ್ಬೇಕಂತ ಡಾಕ್ಟ್ರ್ ಕರೆದಿದ್ದಾನೆ. ಕರೆದ ಕೂಡಲೇ ಈ ಅಮ್ಮ ಡಾಕ್ಟ್ರ್ ಹತ್ರ ಹೋಗಿದ್ದಾಳೆ. ಆ ಡಾಕ್ಟ್ರು ಒಬ್ಬ ನರ್ಸಿಗೆ, ಅಮ್ಮ ಈ ಅಮ್ಮಗೆ ಇಂಜೆಕ್ಷನ್ ಮಾಡಿ ಕಳಿಸಮ್ಮ ಅಂತ ಹೇಳಿದ್ದಾರೆ. ಆಗ ಒಬ್ಬ ಹೆಣ್ಮಗಳು ಬಂದು, ಒಬ್ಬ ನರ್ಸ್ ಬಂದು ಆಕೆಗೆ ಇಂಜೆಕ್ಷನ್ ಮಾಡ್ತಾ ಇದ್ದಾಳೆ. ಮತ್ತೆ ಮಾರನೇ ದಿನ ಇಂಜೆಕ್ಷನ್ನಿಗೆ ಬಂದಿದ್ದಾಳೆ. ಇಂಜೆಕ್ಷನ್ನಿಗೆ ಬಂದಾಗ ಡಾಕ್ಟ್ರ್ ಹೇಳ್ತಾನೆ, ಏನಂತ ಹೇಳ್ತಾನೆ, ಎಡಿತ್ ಬನ್ಸ್ ಅಮ್ಮ ನೀನು ಅಡ್ಮಿಟ್ ಆಗಬೇಕಮ್ಮ, ನೀನು ತುಂಬ ಸೀರಿಯಸ್ ಆಗಿದೆಯಾ, ಅಡ್ಮಿಟ್ ಆಗಬೇಕಂತ ಅಂದಿದ್ದಾನೆ. ಆಗ ಫೀಮೇಲ್ ವಾರ್ಡಲ್ಲಿ ಈ ಮಗಳು, ಕ್ಯಾನ್ಸರ್ ಬಂದ ಮಗಳು ಅಡ್ಮಿಟ್ ಆಗಿದ್ದಾಳೆ. ಅಲ್ಲಿ ಅಡ್ಮಿಟ್ ಆದರೂ ಕೂಡ ಆ ವಾರ್ಡಲ್ಲಿ ಇರೋರು ಎಲ್ಲರಿಗೂ ಕೂಡ ನೀವು ಈಸ್ಟರ್ನ ನಂಬ್ತೀರಾ, ನೀವು ಈಸ್ಟರ್ನ ನಂಬ್ತೀರಾ, ನೀವು ಈಸ್ಟರ್ ನಂಬ್ತೀರಾ, ಈಸ್ಟರ್ ಅಂದರೆ ಏನು ಹೇಳ, ಈಸ್ಟರ್ ಅಂದರೆ ಏನು ಹೇಳ, ಈಸ್ಟರ್ ಅಂದರೆ ಏನು ಹೇಳ ಅಂತ ಕೇಳ್ತಾ ಇದ್ದಾಳೆ. ಅವಾಗ ಹೇಳು ಅಂತ ಹೇಳಿದ್ದಾರೆ ಎಲ್ಲರೂ. ಈಸ್ಟರ್ ಅಂದರೆ ಏನಂತ ಹೇಳಿದ್ದಾಳೆ. ಆ ವಾರ್ಡಲ್ಲಿ ಎಷ್ಟೋ ಜನ ಯೇಸುವನ್ನು ನಂಬಿದ್ದಾರೆ. ಒಬ್ಬ ನರ್ಸಿಗೆ ಮಾತ್ರ ಭಾಳ ಸಿಟ್ಟು ಬಂದಿದೆ. ಈಕೆನೇ ಸತ್ತೋಗ್ತಾಳೆ, ಈಕೆನೇ ಸೀರಿಯಸ್ ಆಗಿದ್ದಾಳೆ, ಈಕೆನೇ ಇವತ್ತು ನಾಳೆ ಕಣ್ಣು ಮುಚ್ತಾಳೆ, ಈಕೆ ಬರೀ ಈಸ್ಟರ್ನ ನಂಬ್ತೀರಾ ಅಂತ ಕೇಳ್ತಾಳಂತ ಸಿಟ್ಟು ಬಂದಿದೆ. ಮಾರನೇ ದಿನ ಯಾವ ಹೆಣ್ಣುಮಗಳು, ಯಾವ ನರ್ಸು ಈಕೆ ಸುವಾರ್ತೆ ಸಿಟ್ಕೊಳ್ತಿದ್ಲು, ಆಕೆ ಇಂಜೆಕ್ಷನ್ ಮಾಡಕ್ಕೆ ಹೋಗಿದ್ದಾಳೆ. ಇಂಜೆಕ್ಷನ್ ಮಾಡಕ್ಕೆ ಹೋದಾಗ ಈ ಎಡಿತ್ ಬನ್ಸ್, ಈ ಕ್ಯಾನ್ಸರ್ ಪೇಷಂಟ್, ಈ ಹೆಣ್ಮಗಳು ಇನ್ನೊಂದು ನರ್ಸಿಗೆ, ಅಮ್ಮ ದೇವ್ರು ನಿನ್ನ ಪ್ರೀತಿ ಮಾಡ್ತಾನೆ, ನಾನು ನಿನಗೆ ಪ್ರಾರ್ಥನೆ ಮಾಡ್ತೀನಿ ಅಂದಾಳ. ಆವಾಗ ಆ ನರ್ಸ್ ಅಂತಾಳೆ, ನಿನ್ನ ಪ್ರಾರ್ಥನೆನೂ ಬೇಡ, ನಿನ್ನ ದೇವ್ರು ಬೇಡ, ನಿನ್ನ ಪ್ರಾರ್ಥನೆ ಬೇಡ, ನಿನ್ನ ದೇವ್ರು ಬೇಡ ಅಂದಿದ್ದಾಳೆ. ನಿನ್ನ ಪ್ರಾರ್ಥನೆ ಬೇಡ, ನಿನ್ನ ದೇವ್ರು ನನಗೆ ಅವಶ್ಯಕತೆ ಇಲ್ಲ ಅಂದಿದ್ದಾಳೆ. ಆಗ ಎಡಿತ್ ಬನ್ಸ್ ಈ ಕ್ಯಾನ್ಸರ್ ಹೆಣ್ಮಗಳು ಹೇಳ್ತಾಳೆ, ನೀನು ರಕ್ಷಣೆ ಹೊಂದವರಿಗೂ ದೇವರೇ ನನ್ನ ಮೇಲೆ ಕರ್ಕೊಬೇಡಪ್ಪ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಅಂದಾಳ. ಆ ನರ್ಸ್ ಅಂತಾಳ, ಹಂಗಾದ್ರೆ ನೀನು ಸಾಯಲ್ಲ, ನಾನು ಹೆಂಗಿದ್ರು ನಂಬಲ್ಲ, ನೀನು ಸಾಯಲ್ಲ ಅಂದಿದ್ದಾಳೆ. ಆಯ್ತಂತೇಳಿ ಇಂಜೆಕ್ಷನ್ ಮಾಡಿ ಹೋಗಿದ್ದಾಳೆ. ಆ ವಾರ್ಡಲ್ಲಿ ಎಂಬಿದ್ದಾಳೆ. ಮಾರನೇ ದಿನ ಆ ನರ್ಸ್ ಮತ್ತೆ ವಾಪಸ್ ಬಂದಿದ್ದಾಳೆ. ಬಂದು ಆಕೆ ಬೆಡ್ ಮುಂದೆ ನಿಂತ್ಕೊಂಡಿದ್ದಾಳೆ. ನಿಂತ್ಕೊಂಡ್ ಕೂಡಲೇ ಇಂಜೆಕ್ಷನ್ ಮಾಡ್ತೀಯಾ ಮಾಡಂತ ಎಡಿತ್ ಬನ್ಸ್, ಆ ಹೆಣ್ಮಗಳು, ಕ್ಯಾನ್ಸರ್ ಬಂದ ಹೆಣ್ಮಗಳು ಆ ನರ್ಸಿಗೆ ಕೈ ಕೊಟ್ಟಿದ್ದಾಳೆ. ಆಗ ನರ್ಸ್ ಹೇಳ್ತಾಳೆ, ನಾನು ಇವತ್ತು ಇಂಜೆಕ್ಷನ್ ಮಾಡಕ್ಕೆ ಬಂದಿಲ್ಲ, ಈ ಆಸ್ಪತ್ರೆಗಿರೋರು ಎಲ್ಲರಿಗೂ ಹೇಳಿದೀಯಾ ಈಸ್ಟರ್ನ ನಂಬ್ತೀರಾ ಅಂತ ಎಲ್ಲರಿಗೂ ಕೇಳಿಯಾ, ನನಗೆ ಯಾಕೆ ಕೇಳಿಲ್ಲ ಅಂತಾಳ. ನನಗೆ ಈ ಮಾತು ಮಾತ್ರ ಯಾಕೆ ಕೇಳಿಲ್ಲ, ದೇವ್ರು ಪ್ರೀತಿ ಮಾಡ್ತಾನಂತೇಳಿ, ಆದರೆ ಈಸ್ಟರ್ನ ನೀನು ನಂಬ್ತೀಯ ಅಂತ ನನಗೆ ಯಾಕೆ ಕೇಳಿಲ್ಲ ಅಂತ ಆ ನರ್ಸ್ ಬಂದು ಕೇಳ್ತಾಳೆ. ಆಗ ಈ ಎಡಿತ್ ಬನ್ಸ್ ಕ್ಯಾನ್ಸರ್ ಪೇಷಂಟ್ ಹೇಳ್ತಾಳೆ, ನಿನ್ನ ಬಾಯಲ್ಲೇ ಬರಲಿ ಅಂತ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ತಿದ್ದೆ ಅಂತ ಹೇಳಿದಾಳೆ. ಆ ಕ್ಷಣನೇ ಬೈಬಲ್ ತೆಗೆದು ಏಸಯ್ಯ ಮರಣ, ಏಸಯ್ಯ ಪುನರುತ್ಥಾನ, ಈಸ್ಟರ್ ಕುರಿತಾಗಿ ವಾಕ್ಯ ಹೇಳಿದಾಳೆ. ಆ ವಾಕ್ಯ ಕೇಳಿ ಆ ನರ್ಸ್ ಕಣ್ಣೀರು ಸುರಿಸಿ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾಳೆ. ಅದಾದ ನಂತರ ಆ ನರ್ಸ್ ಹೇಳ್ತಾಳೆ, ಎಡಿತ್ ಬನ್ಸ್ ನಿಜವಾಗಲೂ ಯೇಸು ಸ್ವಾಮಿನ ನಾನು ಹೃದಯಪೂರ್ವಕವಾಗಿ ನಂಬಿದ್ದೀನಿ ಅಂತ ಹೇಳಿದ್ದಾಳೆ. ಓಕೆ, ಚೆನ್ನಾಗಿರು, ಆರೋಗ್ಯ ಚೆನ್ನಾಗಿ ನೋಡ್ಕೊ, ಮತ್ತೆ ನಾಳೆ ಡ್ಯೂಟಿಗೆ ಬಂದು ನೀನು ಕಾಣ್ತೀನಿ ಅಂತ ಡ್ಯೂಟಿ ಮುಗಿಸಿ ವಾಪಸ್ ಹೋಗಿದ್ದಾಳೆ. ಮಾರನೇ ದಿನ ಬರಬೇಕಾದ್ರೆ
ಎಡಿತ್ ಬನಸು ನಿಜವಾದ ದೇವ್ರನ್ನ ಕಂಡುಕೊಳ್ಳುವಂತೆ ಮಾಡಿದಾಳೆ ಅಂತ, ನಿಜವಾದ ದೇವ್ರನ್ನ ಕಂಡುಕೊಳ್ಳುವಂತೆ ಮಾಡಿದಾಳಂತ. ಮನೆಯಿಂದ ಬರಬೇಕಾದ್ರೆ ಹೂವಿನ ಅಂಗಡಿಗೆ ಹೋಗಿ ಹೂ ಬೊಕ್ಕೆ ತಗೊಂಡು ಎಡಿತ್ ಬನ್ಸ್ ಕೈಯಲ್ಲಿ ಕೊಟ್ಟು ವಿಶ್ ಮಾಡೋಣ ಅಂತೇಳಿ ಹೂವಿನ ಅಂಗಡಿಗೆ ಹೋಗಿ ಆ ಬೊಕ್ಕೆ ತಗೊಂಡು ಆಸ್ಪತ್ರೆಗೆ ಬಂದಿದ್ದಾಳೆ. ಆಸ್ಪತ್ರೆಗೆ ಬಂದವಳೆ ಫಸ್ಟು ಅಲ್ಲಿಗೆ ಹೋಗಿ, ಬೇರೆ ಕೋಣೆಗೆ ಹೋಗಲಿಲ್ಲ. ಎಡಿತ್ ಬನ್ಸ್ ಯಾವ ರೂಮಲ್ಲಿ ಅಡ್ಮಿಟ್ ಆಗಿದ್ಲೋ ಆ ರೂಮಿಗೆ ಬಂದಿದ್ದಾಳೆ. ಬಂದಾಗ ಒಂದು ಆಶ್ಚರ್ಯ ಕಾದಿದೆ. ಏನಂದರೆ ಹೆಂಗೆ ತೆಗೆದಿರೋ ಬೈಬಲ್ ಹಂಗೆ ತೆಗೆದಿದೆ. ಆ ಎಡಿತ್ ಬನ್ಸ್ ಕ್ಯಾನ್ಸರ್ ಪೇಷಂಟ್, ಆ ಮಗಳ ಕೈ ಬೈಬಲ್ ಮೇಲೆ ಬಿದ್ದಿದೆ, ಮಲ್ಕೊಂಡಿದ್ದಾಳೆ. ಹತ್ರ ಹೋಗಿ ನೋಡ್ತಾಳೆ, ಉಸಿರು ನಿಂತೋಗಿ ಕಣ್ಣು ಮುಚ್ಚಿದ್ದಾಳೆ. ಆಕೆ ಕಣ್ಣು ಮುಚ್ಚಿದಾಳೆ, ಸತ್ತೋಗಿದ್ದಾಳೆ, ಉಸಿರು ನಿಲ್ಲಿಸಿದಾಳೆ ಅಂತ ಗಮನಿಸಿ ಆಕಾಶದ ಕಡೆ ಕಣ್ಣೆತ್ತಿ ಕಣ್ಣೀರು ಸುರಿಸಿ ಆ ಮಗಳ ವಿಷಯದಲ್ಲಿ ದೇವರಿಗೆ ಸ್ತೋತ್ರ ಮಾಡಿ ಮತ್ತೆ ತಿರುಗಿ ಆ ಶವದ ಕಡೆ, ಎಡಿತ್ ಬನ್ಸ್ ಕ್ಯಾನ್ಸರಿಂದ ಸತ್ತೋಗಳಲ್ಲ, ಆ ಎಡಿತ್ ಬನ್ಸ್ ಕಡೆ ನೋಡಿ ಈ ನರ್ಸು ಎಡಿತ್ ಬನ್ಸ್ ಹ್ಯಾಪಿ ಈಸ್ಟರ್ ಅಂತ ಹೇಳಿದಾಳೆ. ಹ್ಯಾಪಿ ಈಸ್ಟರ್ ಅಂತ ಹೇಳಿ ಅಲ್ಲಿಂದ ವಾಪಸ್ ಬಂದಿದ್ದಾಳೆ. ಅಲ್ಲಿ ಹೊರಗಡೆ ಯಾರು ಇಬ್ಬರು ನರ್ಸುಗಳು ಏನೋ ಮಾತಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಅವ್ರ ಹತ್ರ ಹೋಗಿ ಈ ನರ್ಸ್ ಹೇಳ್ತಾಳೆ, ನೀವು ಈಸ್ಟರ್ನ ನಂಬ್ತೀರಾ? ನಾನೊಂದು ಮಾತು ಹೇಳ್ತೀನಿ, ಇದು ಓದುವಾಗ ನನಗೆ ಕಣ್ಣಾಗ ನೀರು ಬಂದಿದೆ. ನಾವು ಯಾವಾಗ ಈ ಲೋಕ ಬಿಟ್ಟು ಹೋಗ್ತೀವೋ ಗೊತ್ತಿಲ್ಲ, ಯಾವಾಗ ಸತ್ತೋಗ್ತೀವೋ ಗೊತ್ತಿಲ್ಲ, ಯಾವಾಗ ಕಣ್ಮುಚ್ತೀವೋ ಗೊತ್ತಿಲ್ಲ, ಯಾವಾಗ ನಮ್ಮ ಪ್ರಾಣ ಪಕ್ಷಿ ನಮ್ಮಿಂದ ಹಾರಿ ಹೋಗುತ್ತೋ ಗೊತ್ತಿಲ್ಲ. ಆದರೆ ಕ್ಯಾನ್ಸರ್ ಬಂದಂಥ ಎಡಿತ್ ಬನ್ಸ್ ಅನ್ನುವಂಥ ವಿಶ್ವಾಸಿ ಹೆಣ್ಮಗಳು ತಾನು ಸಾಯೋದಕ್ಕಿಂತ ಮುಂಚೆ ತನ್ನ ಥರ ಈಸ್ಟರ್ ಬಗ್ಗೆ, ತನ್ನ ಹಾಗೆ ಈಸ್ಟರ್ ಬಗ್ಗೆ ಹೇಳುವಂತೆ ಅನೇಕ ಶಿಷ್ಯರನ್ನ ತಯಾರು ಮಾಡಿ ಹೋಗಿದ್ದಾಳೆ. ನಾನಂತೀನಿ, ನಾವು ಕಣ್ಣು ಮುಚ್ಚೋದಕ್ಕಿಂತ ಮುಂಚಿತವಾಗಿ, ನಾವು ಈ ಲೋಕ ಬಿಟ್ಟು ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಹಾಗೆ ಗುಡ್ ಫ್ರೈಡೆ ಬಗ್ಗೆ, ಈಸ್ಟರ್ ಬಗ್ಗೆ ಹೇಳುವಂತೆ ನಾವು ಎಷ್ಟು ಜನ ಶಿಷ್ಯರನ್ನ ತಯಾರು ಮಾಡಿ ಹೋಗ್ತಾ ಇದ್ದೀವಿ. ಆಕೆ ಕ್ಯಾನ್ಸರ್ ರೋಗ ಬಗ್ಗೆ ಚಿಂತೆ ಇಲ್ಲ, ಕಾಯಿಲೆ ಬಗ್ಗೆ ಚಿಂತೆ ಇಲ್ಲ. ಆಕೆಗೆ ಒಂದೇ ಒಂದು ಚಿಂತೆ, ಈಸ್ಟರ್ ಬಗ್ಗೆ ಹೇಳಬೇಕು, ಗುಡ್ ಫ್ರೈಡೆ ಬಗ್ಗೆ ಹೇಳಬೇಕು, ಯೇಸಯ್ಯ ಬಗ್ಗೆ ಹೇಳಬೇಕು. ಎಷ್ಟು ಜನ ಹೇಳ್ತೀರಿ, ಇಂಥ ಆಸಕ್ತಿ ನನಗೂ ಬರಬೇಕು, ಇಂಥ ಭಾರ ನನಗೂ ಬರಬೇಕು. ನಾನು ಗುಡ್ ಫ್ರೈಡೆ ಬಗ್ಗೆ ಹೇಳ್ತೀನಿ, ನಾನು ಈಸ್ಟರ್ ಬಗ್ಗೆ ಹೇಳ್ತೀನಿ, ನಾನು ಯೇಸಯ್ಯ ಸುವಾರ್ತೆ ಹೇಳ್ತೀನಿ ಅನ್ನೋರು ಕೈಗಳು ತೋರಿಸಿ ಹೇಳ್ತಾರೆ. ಯೇಸಯ್ಯ ಎಡಿತ್ ಬನ್ಸ್ ಆ ಮಗಳ ಹಾಗೆ ನನ್ನನ್ನು ತಯಾರು ಮಾಡು.